ಬೇತಮಂಗಲ ಪಾಲಾರ್ ನದಿಗೆ ಬಾಗಿನ ಅರ್ಪಿಸಿದ ಶಾಸಕಿ ರೂಪಕಲಾ ಶಶಿಧರ್. 2-3 ದಿನಗಳಿಂದ ಸುರಿದ ಭಾರೀ ಮಳೆಗೆ ಇತಿಹಾಸ ಪ್ರಸಿದ್ಧ ಬೇತಮಂಗಲ ಪಾಲಾರ್ ನದಿಯು ಸಂಪ್ರದಾಯದಂತೆ ಶುಕ್ರವಾರ ರಾತ್ರಿ ಕೋಡಿ ಹರಿದ ಹಿನ್ನೆಲೆಯಲ್ಲಿ ಶಾಸಕರಾದ ರೂಪಕಲಾ ಶಶಿಧರ್ ಶ್ರೀ ವಿಜಯೇಂದ್ರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ತಮ್ಮ ಬೆಂಬಲಿಗರ ಜೊತೆ ತೆರಳಿ ಪಾಲಾರ್ ನದಿಗೆ ಬಾಗಿನ ಅರ್ಪಿಸಿ ಮಾತನಾಡಿದರು. ಈಗ ಭಾಗದ ಜನತೆ ಅದೃಷ್ಟವಂತರು. ಸುಮಾರು 16 ಗ್ರಾಮಗಳ ರೈತರ ಕೊಳವೆ ಬಾವಿಗಳ ನೀರು ಶೇಖರಣೆ ಹಾಗೂ ಉತ್ತಮವಾದ ಪರಿಶುದ್ಧ ವಾತಾವರಣ ನಿರ್ಮಾಣವಾಗಿದೆ. ಇಂತಹ ಪರಿಸರ ನಗರ ಪ್ರದೇಶಗಳು ನೋಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಪಾಲಾರ್ ನದಿ ಪ್ರವಾಸಿ ಸ್ಥಾನವಾಗಿರುವುದರಿಂದ ಬರುವಂಥ ಪ್ರವಾಸಿಗರಿಗೂ ಹಾಗೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವುದರ ಜೊತೆಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಆಮು ಲಕ್ಷ್ಮೀನಾರಾಯಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿನು ಕಾರ್ತಿಕ್, ಮುಖಂಡರುಗಳಾದ ಮುನೇಗೌಡ, ಸುರೇಂದ್ರಗೌಡ, ರಮೇಶ್, ನಾಗರಾಜ್, ವಿಜೇಂದ್ರ, ಶಂಕರ್, ಶ್ರೀನಿವಾಸ್, OBC ಮುನಿಸ್ವಾಮಿ, MBA ಕೃಷ್ಣಪ್ಪ, BM ರಾಮಚಂದ್ರ, ಮುನಿಕೃಷ್ಣಪ್ಪ, ನೂರಾರು ಕಾರ್ಯಕರ್ತರು ಹಾಜರಿದ್ದರು. ಬೇತಮಂಗಲ ಕೆರೆ 100 ವರ್ಷಗಳಿಂದ ಪ್ರಸಿದ್ಧಿಯಾಗಿದೆ. ನಂದಿ ಬೆಟ್ಟದ ಪಾಲಾರ್ ನದಿ ಇಲ್ಲಿ ಅರ್ಧಾಗ ಮಾತ್ರ ಕೂಡಿ ಹೋಗುತ್ತೆ ಅಂತ ಒಂದು ಪ್ರಸಿದ್ಧತೆ ಹೊಂದ್ಕೊಂಡಿದೆ. ಅದರ ಜೊತೆಯಲ್ಲಿ ಶುಕ್ರವಾರ ಬಿಟ್ಟರೆ ವಿಶೇಷವಾಗಿ ಮಂಗಳವಾರ ಮಾತ್ರ ಬೇತಮಂಗಲ ಕೆರೆ ಕೋಡಿ ಹರಿಯೋದು. ಸೊ ನಿನ್ನೆ ನಾವು ಬಂದಾಗ ಅದು ತುಂಬ ಪ್ರಕೃತಿನೇ ಬಹಳ ವೈಭವ ಕಾಣ್ತಾ ಇತ್ತು. ನೆನೆ ನೀರು ಹರಿದು ಬರ್ತಾ ಇದ್ದಿದ್ದು ರಭಸನ ನೋಡಿದಾಗ ಅದರ ವೈಭವ ಕಣ್ ತುಂಬ್ಕೊಳ್ಳೋಂಗೆ ಆಗ್ತಿತ್ತು. ಇವತ್ತು ಕೂಡ ಅಷ್ಟೇ ಪ್ರಶಾಂತವಾಗಿರುವಂಥ ಪ್ರಕೃತಿನ ನೋಡೋದಕ್ಕೆ ಬಹಳ ಸೌಂದರ್ಯವಾಗಿದೆ. ಇದನ್ನು ಆರಾಧಿಸ್ತಾ ಇದ್ದೀವಿ. ಪ್ರಕೃತಿನೇ ದೇವರು ಅನ್ನೋವಂಥ ಒಂದು ಪರಿಕಲ್ಪನೆ ಆಗ್ತಾ ಇದೆ, ಅನುಭವ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾಗದಲ್ಲಿ ರೈತರಿಗೆ ಮಳೆ ಅನ್ನೋದು ಬಹಳ ವಿಶೇಷ. ಮಳೆ ಬಂದ್ರೇ ನಮ್ಮ ರೈತರು ಸಮೃದ್ಧಿಯಾಗಿ ಬೆಳೆಯೋಕ್ಕಾಗೋದು. ಇವತ್ತು ಆ ತಾಯಿಗೆ ಪೂಜೆ ಮಾಡಿದ್ದೀವಿ. ನಾವು ಮೈಸೂರಲ್ಲಿ ಕಾವೇರಿ ದೇವತೆನ ಅಥವಾ ತಾಯಿನ ಆರಾಧಿಸ್ತಾರೆ. ನಮ್ಮ ಭಾಗದಲ್ಲಿ ಮಳೆ ಬಂದಾಗ ಇದೇ ನಮ್ಗೆ ವೈಭವ, ಇದೇ ನಮ್ಮ ದೇವರು. ಅದಕ್ಕೆ ಗಂಗಾ ತಾಯಿ ಪೂಜೆ ಮಾಡಿದ್ದೀವಿ, ಆರಾಧಿಸಿದ್ದೀವಿ. ರೈತರನ್ನ ಸಮೃದ್ಧಿಯಾಗಿ ಕಾಪಾಡು ಅಂತಂದ್ಬಿಟ್ಟು ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ದೇವ್ರಿಗೆ ನಾವು ಇದನ್ನು ಅರ್ಪಿಸಿದ್ದೀವಿ, ಭಾಗಿಸಿದ್ದೀವಿ. ತಾಯಿಗೆ ಗಂಗಾ ಮಾತೆಗೆ ಬಾಗಿನ ಅರ್ಪಿಸಿದ್ದೀವಿ ಈ ದಿನ. ಇದೊಂದು ಸಂಜೆ ಶುಭ ಲಗ್ನದಲ್ಲಿ ಶುಕ್ರವಾರ ಕೂಡಿ ಹೋಗಿರೋದ್ರಿಂದ ಈ ದಿನ ನಾವು ಶನಿವಾರ ನೀವು ನೋಡಿ ಪ್ರಕೃತಿ ವೈಭವ ಗಿಳಿ ಸೌಂಡ್ ಮಾಡ್ತಾ ಇದೆ ಈ ಜಾಗದಲ್ಲಿ. ನಾವೆಲ್ಲೂ ಇವತ್ತು ಈ ಥರ ವಿಶೇಷವಾಗಿರುವಂಥದ್ದು ನೋಡಲ್ಲ. ನಮಗೆ ಮೊದಲು ಅನುಭವ ಕೂಡ ಆಗ್ತಾ ಇರಲಿಲ್ಲ ಚಿಕ್ಕವರಿದ್ದಾಗ. ಈಗ ಸ್ವಲ್ಪನೇ ಅರ್ಥ ಆಗ್ತದೆ. 1 ತಿಂಗಳಿಂದ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಓಡಾಡ್ತಾ ಇದ್ವಿ. ಆವಾಗ ಈ ಪ್ರಶಾಂತತೆ, ಈ ಪ್ರಕೃತಿಯಲ್ಲಿ ಈ ವೈಭವ ಕಾಣ್ತಾ ಇರಲಿಲ್ಲ. ಗೊತ್ತಿಲ್ಲ, 1-2-3 ದಿನಗಳಿಂದ ಮಳೆ ಬರ್ತಾ ಬೇತಮಂಗಲ ಕೆರೆ ನೀರು ತುಂಬಿರೋವಂಥದ್ದು, ಇಷ್ಟು ಪ್ರಶಾಂತತೆ ಇರುವಂಥ ವಾತಾವರಣ. ಇದೇ ಒಂದು ಪ್ರಕೃತಿಯ ಒಂದು ವೈಭವ ಅಥವಾ ದೇವರಿದ್ದಾರೆ ಅನ್ನೋವಂಥದ್ದನ್ನು ನಮಗೆ ಪ್ರಕೃತಿನೇ ದೇವರು ಅನ್ನೋವಂಥ ಅನುಭವ ಆಗ್ತಾ ಇದೆ. ತಾಯಿಗೆ ಬಾಗಿನ ಅರ್ಪಿಸಿದ್ದೀವಿ. ಎಲ್ಲ ರೈತರನ್ನು ಕಾಪಾಡು ಅಂತಂದ್ಬಿಟ್ಟು ಸಮೃದ್ಧಿಯಾಗಿ ಎಲ್ಲರನ್ನೂ ಕಾಪಾಡು ಅಂತ ಬಾಗಿನ ಅರ್ಪಿಸಿದ್ದೀವಿ.